ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಮಗೆ ಬರುತ್ತೆ. ಇವತ್ತು ಕೂಡ ಒಂದು ಹೊಸ ರೀತಿಯಲ್ಲಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ನಲ್ಲಿ ಮಾಡುವಂತಹ ಒಂದು ಕ್ರೋಶೆಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕೆಲವೊಂದು ಬೀಡ್ಸ್ನ ಕೂಡ ಯೂಸ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರವನ್ನು ತೊಗೊಂಡು ತುದಿಯಲ್ಲಿ ಒಂದು ಲಾಕ್ ಹಾಕಿ ಬಟ್ಟೆಯ ಹಿಂಬದಿಯಲ್ಲಿ ಒತ್ತಿಟ್ಕೊಂಡು ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿ ಸಿಂಗಲ್ ಕ್ರೋಶ ಮತ್ತು ಸೇಮ್ ಪಾಯಿಂಟಲ್ಲಿ ಮತ್ತೊಂದು ಸಲ ಅದೇ ರೀತಿ ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ. ಇದನ್ನು ಲಾಕ್ ಕೂಡ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು. ಈ ರೀತಿ ಲಾಕ್ ಮಾಡ್ಕೊಬೇಕು. ಈ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ನ ಹಾಕೊತಾ ಇದ್ದೀನಿ. ಫಸ್ಟಿಗೆ ಒಂದು 4 ಚೈನ್ ಅಥವಾ ಒಂದು 5 ಚೈನ್ನ ಹಾಕೋಬೋದು ನೀವು. ಈ ಚೈನ್ಗಳು ಫಸ್ಟು ಹಾಕ್ತಿರೋದು ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗೋದಕ್ಕೆ. ಈ ಡಿಸೈನಲ್ಲಿ ಕುಚ್ಚನ್ನ ಕೂಡ ಕೊಟ್ಟಿದ್ದೀನಿ ನಾನು. ನೋಡಿ, ಈ ರೀತಿ ಚೈನ್ನ ಹಾಕ್ಕೊಂಡು ಚೈನ್ ಗ್ಯಾಪ್ ಎಷ್ಟು ಬರುತ್ತೆ ಅನ್ನೋದೊಂದು ಲೆಂತನ್ನು ಚೆಕ್ ಮಾಡಿಕೊಂಡು ಆ ಪಾಯಿಂಟಿಗೆ ಬರೋ ಹಾಗೆ ಲಾಕ್ನ ಮಾಡ್ಕೊಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಡಿ. ಆನಂತರ ನೋಡಿ, ನಾನಿಲ್ಲಿ ಈ ಥ್ರೆಡ್ಡಿಗೆ ಒಂದು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡ್ಸು ಒಂದು ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ನ ತೊಗೊತಾ ಇದ್ದೀನಿ, ಗೋಲ್ಡನ್ ಕಲರ್ದು. ಈ ರೀತಿ ನೀಡಲ್ ಮೂಲಕ ಥ್ರೆಡ್ಗೆ ಹಾಕ್ಕೊಂಡು ಲಾಕ್ನ ಮಾಡ್ಕೊಬೇಕಾಗತ್ತೆ. ಆವಾಗ ಬೀಡ್ಸ್ ಅನ್ನೋದು ಸೆಕ್ಯೂರ್ ಆಗುತ್ತೆ. ಆನಂತರ ನೋಡಿ, ಆ ಬೀಡ್ಸ್ ಹಾಕೊಂಡಾದ್ಮೇಲೆ ಗ್ಯಾಪ್ ಎಷ್ಟು ಬರುತ್ತೆ ಅದನ್ನು ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ಥರ ಲಾಕ್ ಆದಮೇಲೆ ಮತ್ತೆ ಚೈನ್ನ ಹಾಕ್ಕೊತ ಬರಬೇಕು. ಈ ಬೀಡ್ಸ್ ಹಾಕ್ಕೊಂಡು ಆದಮೇಲೆ ನಾವೊಂದು 6 ಚೈನ್ನ ಹಾಕ್ಕೊಬೇಕಾಗತ್ತೆ. ಯಾಕಂದರೆ ಇದು ಸ್ವಲ್ಪ ಆರ್ಚ್ ಬರುತ್ತೆ ಡಿಸೈನಲ್ಲಿ, ಅದಕ್ಕೋಸ್ಕರ 6 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಿಗೆ ಬರೋ ಹಾಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಅಂದರೆ ಸೇಮ್ ಗ್ಯಾಪಿಗೆ ಅಲ್ಲ, ಒಂದು 3 ಚೈನ್ ಗ್ಯಾಪ್ ಸ್ವಲ್ಪ ಹಿಂಭಾಗದಲ್ಲಿ ಬರೋ ಹಾಗೆ ನೋಡಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಆರ್ಚ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ. ಆ ನಂತರ ನೋಡಿ, ಮತ್ತೆ ನಾನು ಫಸ್ಟ್ ಯಾವ ರೀತಿ ಬೀಡ್ಸ್ನ ಹಾಕ್ಕೊಂಡಿದ್ದೀನಲ್ವ ಅದೇ ಸೈಜಿನ ಬೀಡ್ಸ್ನ ಮತ್ತೊಂದು ಹಾಕ್ಕೊತಾ ಇರೋದು. ಆನಂತರ ಬೀಡ್ಸ್ ಲಾಕ್ ಮಾಡಿ ಲೆಂತನ್ನು ನೋಡಿ ಲಾಕ್ ಮಾಡಿಕೊಡಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ನ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ತಿರೋದು ನಾರ್ಮಲ್ಲು ಒಂದು 4 ಚೈನ್ ಹಾಕ್ತಿರೋದು ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ. ಆಮೇಲೆ ಲಾಕನ್ನು ಆದಮೇಲೆ ನೆಕ್ಸ್ಟು ಬೀಡ್ಸ್ನ ತೊಗೊಬೇಕಾಗತ್ತೆ. ಇದೇ ರೀತಿ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಒಂದು 4 ಚೈನು, ಒಂದು ಬೀಡ್ಸು, ಆಮೇಲೆ 6 ಚೈನು, ಒಂದು ಬೀಡ್ಸು, ಮತ್ತು 4 ಚೈನು ಮತ್ತು ಬೀಡ್ಸ್ ಅಂತ ಬರುತ್ತೆ. ಈ 6 ಚೈನೆಲ್ಲ ಆರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿದ್ದೀನಲ್ವ ಅಲ್ಲೆಲ್ಲ ಕೂಡ ಒಂದೊಂದು ಕುಚ್ಚನ್ನ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಡಿ. ಡಿಸೈನ್ ತುಂಬಾ ಚೆನ್ನಾಗಿದೆ, ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು. ನೋಡಿ, ಏನಾದರೂ ಫಾಸ್ಟ್ ಅನಿಸಿದ್ರೆ ವಿಡಿಯೋನ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ಈಗ ಬೀಡ್ಸ್ ಹಾಕಿದ್ದೀನಿ ನಾನು. ಈ ಬೀಡ್ಸ್ ಹಾಕಿದ್ಮೇಲೆ ಅಂದರೆ 3ನೇ ಬೀಡ್ಸ್, ಓಕೆನಾ. ಫಸ್ಟ್ 2 ಬೀಡ್ಸ್ ಹಾಕಿದಾಗ ಮಧ್ಯೆ ಆರ್ಚ್ ಬರುತ್ತೆ, ಆದರೆ ಮತ್ತೆ ಬೀಡ್ಸು, ಆರ್ಚು ಮತ್ತು ಬೀಡ್ಸು ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎಂಡಿಂಗ್ನಲ್ಲಿ ನಾನು ನೋಡಿ 2 ಚೈನ್ನ ಹಾಕಿದ್ದೀನಿ. ಅಂದರೆ 4 ಚೈನ್ ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಕು. ಅವಾಗ ಈ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಲಾಕು ಗಟ್ಟಿಯಾಗಿ ಕೂರುತ್ತೆ. ಈ ರೀತಿ ಲಾಕ್ ಮಾಡಿ ಹಿಂಭಾಗದಲ್ಲಿ ನೋಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ ನೀವು ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಇದನ್ನು ಹೀಗೆ ಟರ್ನ್ ಮಾಡ್ಕೊಳ್ಳಿ ಹಿಂಬದಿಯಲ್ಲಿ. ಹೀಗೆ ಟರ್ನ್ ಮಾಡ್ಕೊಳ್ಬೇಕು. ಫ್ಯಾಬ್ರಿಕ್ ಗ್ಲೂನ ಹಿಂಬದಿಯಲ್ಲಿ ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಏನು ಬೇಡ. ಒಂದು ಸ್ವಲ್ಪ ಲೈಟಾಗಿ ಹಚ್ಕೊಳ್ಳಿ, ಆವಾಗ ನಿಮಗೆ ಟೈಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಹಿಂಬದಿಯಲ್ಲಿ ಹೀಗೆ ಒತ್ತಾಗ ಟೈಟಾಗಿ ಕೂರುತ್ತೆ ಥ್ರೆಡ್ಸು, ಆವಾಗ ಫ್ರಂಟಿಂದ ನೀಟಾಗಿ ಡಿಸೈನ್ ಕಾಣುತ್ತೆ. ನೆಕ್ಸ್ಟ್ ಲೈನು 6 ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ನಾವು ಇಲ್ಲಿ ಪಾಯಿಂಟಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಲಾಕ್ ಮಾಡ್ಕೊಬೇಕು. ಪ್ರತಿ ಸರಿ ಹೊಸದಾಗಿ ಥ್ರೆಡ್ನ ತೊಗೊಂಡಾಗ ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಳ್ಳೋದನ್ನ ಮರಿಬೇಡಿ. ಈ ರೀತಿ ಲಾಕ್ ಹಾಕ್ಕೊಂಡ್ರೆ ಸೆಕ್ಯೂರಾಗಿ ಕೂರೋದು ಥ್ರೆಡ್ಡು. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಳ್ಬೇಕು. ಒಂದು 2 ಸರಿ ಲಾಕ್ನ ಮಾಡ್ಕೊಂಡಾದ್ಮೇಲೆ ನಾವು
ಚೈನ್ನ ಹಾಕ್ಕೊತ ಬರಬೇಕಾಗುತ್ತೆ. ನೋಡಿ ನಾನು ಸೇಮ್ ಗ್ಯಾಪ್ನಲ್ಲಿ 2 ಸೈಡ್ ಲಾಕ್ನ ಮಾಡ್ಕೊತಿದ್ದೀನಿ. ಇಷ್ಟು ಆದಮೇಲೆ ನಾವು ಸ್ಟಾರ್ಟಿಂಗ್ನಲ್ಲಿ ಬೇಸ್ ಲೈನಲ್ಲಿ ಕುಚ್ಚು ಕಟ್ಟೋದಕ್ಕೆ ಒಂದು 4 ಚೈನ ಹಾಕಿರ್ತೀವಲ್ವ, ಅದೇ 4 ಚೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ 4 ಚೈನ್ ಆಗಿದೆ. ಆ ನಂತರ ನೋಡಿ ಬೀಡ್ಸ್ ಹಿಂಭಾಗದಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಪಾಯಿಂಟಿಗೆ ಬರೋ ಹಾಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಬೇಕಾಗತ್ತೆ. ಎಸ್ ನೋಡಿ ಇಲ್ಲಿ ಬೀಡ್ಸ್ ಹಿಂಭಾಗದಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ 4 ಚೈನಿಗೆ, ಆ ಗ್ಯಾಪ್ನಲ್ಲಿ ಲಾಕ್ನ ಮಾಡ್ಕೊತೀನಿ. ಈ ಲಾಕ್ ಆದಮೇಲೆ ಮೇಲ್ಗಡೆ ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಪಕ್ಕದಲ್ಲಿ ಒಂದು 6 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಆ ಗ್ಯಾಪ್ನಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು 3 ಚೈನ್ನ ಹಾಕ್ಕೊಂಡು ಪಿಕೋನ ಹಾಕಬೇಕಾಗುತ್ತೆ. ಆವಾಗ ಡಿಸೈನಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಬರುತ್ತೆ. ಆವಾಗ ನೋಡಿ ಈ ರೀತಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಳೋದು 6 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶನ ಕ್ರಿಯೇಟ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಹಾಕಿರ್ತೀವಲ್ಲ ಅದರ ಹಿಂಭಾಗದಿಂದ ಥ್ರೆಡ್ನ ತೊಗೊಳೋದು. ಆವಾಗ ಪಿಕೋಟ್ ರೆಡಿ ಆಗುವಂಥದ್ದು. ಈ ರೀತಿ ಆರ್ಚ್ ಫುಲ್ ಕಂಪ್ಲೀಟ್ ಆಗೋ ತನಕ, ಅಂದರೆ ಒಂದು 6 ಚೈನ್ ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕಾಗತ್ತೆ. ಆವಾಗಲೇ ಡಿಸೈನು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಒಂದು ಆರ್ಚಿಗೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ನೀವು ಆರ್ಚ್ ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ನೀವು ಪಿಕೋನ ಹಾಕೊತ ಹೋದರೆ ಡಿಸೈನ್ ನೀಟಾಗಿ ಬರುತ್ತೆ. ನಾನು ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ಹೇಳಿ ಒಂದು 2 ಟೈಮ್ಸ್ ಎಕ್ಸ್ಟ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ ನೋಡಿ ಇಷ್ಟೇ ಇರೋದು. ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಆರ್ಚ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಎಸ್ ನೋಡಿ ಈಗ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ ನೋಡಿ 7 ಟೈಮ್ಸ್ ಹಾಕಿದ್ದೀನಿ ಹೆಚ್ಚು ಕಮ್ಮಿ ನಾನು. ನೀವು ಬೇಕಾದರೆ ಒಂದು ಜಾಸ್ತಿ ಬೇಕಾದ್ರೆ 1 ಟೈಮ್ ಹಾಕ್ಕೊಬೋದು, ಅಥವಾ ಅಷ್ಟೇ ಹಾಕ್ಕೊಂಡ್ರು ಸರಿಯಾಗಿ ಬರುತ್ತೆ. ಆನಂತರ ಬೀಡ್ಸ್ ಪಕ್ಕದಲ್ಲಿ ಬಂದು ಲಾಕ್ನ ಮಾಡಿರ್ತೀನಿ ನಾನು. ಎಸ್ ನೋಡಿ ಬೀಡ್ಸ್ ಅಂತ ಬರುತ್ತಲ್ವ, ಆ ಪಾಯಿಂಟಿಗೆ ಒಂದು ಲಾಕ್ ಮಾಡಿ ಮತ್ತೆ ನಾನು 4 ಚೈನ ಹಾಕ್ತಿದ್ದೀನಿ ಕುಚ್ಚು ಕಟ್ಟೋದಕ್ಕೋಸ್ಕರ. 4 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟೆ ಮಾಡಬೇಕು. ಸ್ವಲ್ಪ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಮಾಡಿದ್ರೆ ಡಿಸೈನು ತಪ್ಪಾಗಿ ಬರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ಸೇಮ್ ಪಾಯಿಂಟಲ್ಲಿ ನಾವು ಎಲ್ಲಿ ಲಾಕ್ ಮಾಡಿರ್ತೀವೋ, ಫಸ್ಟ್ ಬೇಸ್ ಲೈನಲ್ಲಿ ಎಲ್ಲೆಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬರೋ ಹಾಗೆ ಲಾಕ್ ಮಾಡ್ಕೊತ ಹೋಗಿ. ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮತ್ತೆ ಫಸ್ಟ್ ಯಾವ ರೀತಿ ಮಾಡೋದು ಅದೇ ಬೀಡ್ಸ್ ಪಕ್ಕದಲ್ಲಿ ಬರೋ 6 ಚೈನ್ ಗ್ಯಾಪಿಗೆ ಬಂದುಬಿಟ್ಟು ಡಬಲ್ ಕ್ರೋಶನ ಹಾಕ್ಕೊಂಡು ಆನಂತರ ಒಂದು 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀವಲ್ಲ, ಅದೇ ರೀತಿಯೇ ಡಿಸೈನ್ ಪೂರ್ತಿ ಕೂಡ ಅಷ್ಟೇ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಪ್ರತಿಯೊಂದು ಆರ್ಚ್ ಮಧ್ಯೆ ಕೂಡ ಒಂದೊಂದು ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ನಾವು ಜಾಗನ ಬಿಡ್ಕೊತ ಹೋಗಬೇಕು. ಆವಾಗಲೇ ಡಿಸೈನು ನೀಟಾಗಿ ಬರುತ್ತೆ. ನೋಡಿ ಎಂಡಿಂಗ್ನಲ್ಲಿ ಬಂದುಬಿಟ್ಟು ನಾನು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಯಾವಾಗಲೂ ಮರಿಬೇಡಿ. ಯಾವುದೇ ಡಿಸೈನ್ ಸ್ಟಾರ್ಟಿಂಗ್ ಅಥವಾ ಎಂಡಿಂಗ್ನಲ್ಲಿ ಸೇಮ್ ಪ್ರೊಸೆಸ್ ಇರುತ್ತೆ. ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿ ನಾವು ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಟ್ರೆ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಂಬಿಟ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಡಿಸೈನಲ್ಲಿ ನೀಟಾಗಿ ಬರುತ್ತೆ. ಎಸ್ ನೋಡಿ ಹೀಗೆ ಅಟ್ಯಾಚ್ ಮಾಡಿಕೊಡಿ. ನೋಡಿ ಈ ರೀತಿ ಮಧ್ಯೆ ಒಂದೊಂದು ಕುಚ್ಚನ್ನ ಕಟ್ಕೊತ ಬಂದುಬಿಟ್ರೆ ಡಿಸೈನು ಪೂರ್ತಿಯಾಗಿ ಬರುತ್ತೆ. ಫೈನಲಿ ನೋಡಿ ಈ ರೀತಿ ಬಂದಿದೆ. ನೀವು ಸ್ಯಾರಿಲಿ ಡಬಲ್ ಕಲರ್ ಇದೆ ಅಂತ ಹೇಳಿದ್ರೆ ಇದು ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಕುಚ್ಚಬೇಕಾದ್ರೆ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಬೋದು, ಸಿಂಗಲ್ ಕಲರ್ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಾನು ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.